ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ.ಆರ್. ಕೃಷ್ಣಶಾಸ್ತ್ರಿ ಅವರ ಕಥಾಮೃತ, ಕಥಾಪೀಠ ಲಂಬಕ. ಇದಂ ಗುರುಗಿರೀಂದ್ರಜಾ ಪ್ರಣಯ ಮಂದರಾಂದೋಲನಾತ್ ಪುರಾಕಿಲ ಕಥಾಮೃತಂ ಹರಮುಖಾಂಬುಧೇರುದ್ಗತಂ ಪ್ರಸಹ್ಯ ರಸಯಂತಿಯೇ ವಿಗತ ವಿಘ್ನ ಲಬ್ಧರ್ಥಯೋ ಧುರಂ ದಧತಿ ವೈಬುಧಿಂ ಭುವಿ ಭವ ಪ್ರಸಾದೇನತೆ. ಶ್ರಿಯಂ ದಿಶತು ವಃ ಶಂಭೋಃ ಶ್ಯಾಮಃ ಕಂಠೋ ಮನೋಭುವ ಅಂಕಸ್ಥ ಪಾರ್ವತೀ ದೃಷ್ಟಿ ಪಾಶೈರಿವ ವೇಷ್ಟಿತಃ ಸಂಧ್ಯಾನೃತ್ಯೋತ್ಸವೇ ಋತಾರಾಃ ಕರೇಣೋದ್ಧೂಯ ವಿಘ್ನಜಿತ್ ಸೀತ್ಕಾರಸೀಕರೈರಾನ್ಯಾಃ ಕಲ್ಪಯನ್ನಿವ ಪಾತು ವಃ. ಮೊದಲನೇ ತರಂಗ. ಒಂದಾನೊಂದು ಕಾಲದಲ್ಲಿ ಪಾರ್ವತೀ ದೇವಿಯು ನೂತನವೂ ರಮ್ಯವೂ ಆದ ಒಂದು ಕಥೆ ಹೇಳುವಂತೆ ಪರಮೇಶ್ವರನನ್ನು ಕೇಳಿದಳು. ಪರಮೇಶ್ವರನು, ಪ್ರಿಯೆ, ನಿನಗೆ ತಿಳಿಯದೇ ಇದ್ದದ್ದು ಏನಿದೆ ಎಂದನು. ಆದರೆ ಅವಳು ಬಿಡಲಿಲ್ಲ. ಆದ್ದರಿಂದ ಅವನು ವಿನೋದಕ್ಕಾಗಿ ಅವಳ ಕಥೆಯನ್ನೇ ಸಂಗ್ರಹವಾಗಿ ಹೇಳಿದನು. ಹಿಂದೆ ಬ್ರಹ್ಮನೂ ನಾರಾಯಣನೂ ಭೂಪರ್ಯಟನ ಮಾಡುತ್ತಾ ಹಿಮವತ್ ಪರ್ವತದ ಬುಡಕ್ಕೆ ಬರಲು ಅಲ್ಲಿ ಒಂದು ದೊಡ್ಡ ಜ್ವಾಲಾಲಿಂಗವನ್ನು ಕಂಡರು. ಅದರ ತುದಿಯನ್ನು ನೋಡಬೇಕೆಂದು ಒಬ್ಬನು ಮೇಲಕ್ಕೆ ಹೋದನು, ಒಬ್ಬನು ಕೆಳಕ್ಕೆ ಹೋದನು. ಆದರೆ ಅದು ಸಿಕ್ಕದೆ ತಪಸ್ಸಿನಿಂದ ನನ್ನನ್ನು ಪ್ರತ್ಯಕ್ಷ ಮಾಡಿಕೊಂಡರು. ನಾನು ಏನು ಹೊರಬೇಕೆಂದು ಕೇಳಲು ಬ್ರಹ್ಮನು, ನೀನು ನನ್ನ ಮಗನಾಗು ಎಂದನು. ಈ ದುರಾಶೆಯಿಂದ ಅವನು ಪೂಜೆಗೆ ಅಯೋಗ್ಯನಾದನು. ನಾರಾಯಣನು, ಸ್ವಾಮಿ, ನನಗೆ ನಿನ್ನ ಸೇವೆ ದೊರಕಲಿ ಎಂದು ಕೇಳಿದನು. ಆದ್ದರಿಂದ ಅವನು ನಿನ್ನ ರೂಪಿನಲ್ಲಿ ಹುಟ್ಟಿದ. ನೀನೇ ನನ್ನ ಶಕ್ತಿಯಾಗಿರುವ ನಾರಾಯಣ, ಅಲ್ಲದೆ ನೀನು ನನಗೆ ಹಿಂದಿನ ಹೆಂಡತಿ ಎಂದನು. ಹಿಂದಿನ ಹೆಂಡತಿ ಹೇಗೆ ಎಂದು ಪಾರ್ವತಿಯು ಕೇಳಲು ಶಿವನು ದಕ್ಷಾಧ್ವರ ಧ್ವಂಸ, ಕಾಮದಹನ, ಗಿರಿಜಾ ಕಲ್ಯಾಣ ಇವುಗಳನ್ನು ತಿಳಿಸಿ, ಇಷ್ಟೇಯೇ, ಇನ್ನು ಹೇಳುವುದೇನಿದೆ ಎಂದು ಸುಮ್ಮನಾದನು. ಇದೇಯೇ ಒಳ್ಳೆಯ ಕಥೆ ಎಂದು ಅವಳು ಕೋಪಿಸಿಕೊಂಡಳು. ಆಗ ಅವನು ಅವಳನ್ನು ಸಮಾಧಾನಗೊಳಿಸಿ ಒಂದು ದಿವ್ಯವಾದ ಕಥೆಯನ್ನು ಹೇಳುತ್ತೇನೆಂದು ಮಾತುಕೊಟ್ಟನು. ಯಾರನ್ನೂ ಒಳಕ್ಕೆ ಬಿಡಬೇಡವೆಂದು ನಂದಿಗೆ ಹೇಳಿ ಅವಳು ತಾನೇ ಬಾಗಿಲನ್ನು ಹಾಕಿಕೊಂಡಳು. ಈಶ್ವರನು ಹೇಳುವುದಕ್ಕೆ ಮೊದಲು ಮಾಡಿ, ದೇವತೆಗಳು ನಿತ್ಯ ಸುಖಿಗಳು, ಮನುಷ್ಯರು ನಿತ್ಯ ದುಃಖಿಗಳು. ಹೀಗಾಗಿ ಅವರ ಕಥೆ ಮನೋಹರವಲ್ಲ. ಆದ್ದರಿಂದ ವಿದ್ಯಾಧರರ ಚರಿತ್ರೆಯನ್ನು ವರ್ಣಿಸುತ್ತೇನೆ ಎನ್ನುತ್ತಿರುವಷ್ಟರಲ್ಲಿ ಪುಷ್ಪದಂತನೆಂಬ ಗಣನು ಬಂದನು. ನಂದಿ ಅವನನ್ನು ತಡೆದನು. ಅವನು, ನನಗೂ ನಿಷ್ಕಾರಣವಾಗಿ ಅಡ್ಡಿಯೇ ಎಂದುಕೊಂಡು ಕುತೂಹಲದಿಂದ ಅದೃಶ್ಯನಾಗಿ ಒಳಹೊಕ್ಕು 7 ವಿದ್ಯಾಧರರ ಅದ್ಭುತ ಚರಿತ್ರೆಯನ್ನು ಕೇಳಿದನು. ಮನೆಗೆ ಹೋಗಿ ಅದನ್ನು ತನ್ನ ಹೆಂಡತಿಯಾದ ಜಯೆಗೆ ಹೇಳಿದನು. ಪಾರ್ವತಿಯ ಪ್ರತಿಹಾರಿಯಾದ ಅವಳು ಪಾರ್ವತಿಗೆ ತಿಳಿಸಿದಳು. ಪಾರ್ವತಿಗೆ ಕೋಪ ಬಂತು. ಗಂಡನ ಹತ್ತಿರಕ್ಕೆ ಹೋಗಿ, ಈ ಕಥೆ ಅಪೂರ್ವವಾದದ್ದು ಎಂದೇ ಅಲ್ಲ, ಅದು ಜಯೆಗೂ ಗೊತ್ತಿದೆ ಎಂದು ಆಕ್ಷೇಪಿಸಿದಳು. ಅವನು ನಡೆದ ಸಂಗತಿಯನ್ನು ಧ್ಯಾನದಿಂದ ತಿಳಿದು ಹೇಳಿದನು. ಪಾರ್ವತಿಯು ಪುಷ್ಪದಂತನನ್ನು ಕರೆಸಿ, ಮನುಷ್ಯನಾಗಿ ಹುಟ್ಟು ಎಂದು ಶಾಪ ಕೊಟ್ಟಳು. ಮಾಲ್ಯವಂತನು ಅವನಿಗಾಗಿ ಭಿನ್ನವಿಸಿಕೊಳ್ಳಲು ಅವನಿಗೂ ಹಾಗೆಯೇ ಶಾಪ ಕೊಟ್ಟಳು. ಜಯೆಯು ಪ್ರಾರ್ಥಿಸಿಕೊಳ್ಳಲು ವಿಂಧ್ಯಾಟವಿಯಲ್ಲಿ ಕಾಣಭೂತಿ ಎಂಬ ಪಿಶಾಚನಿದ್ದಾನೆ. ಅವನು ಕುಬೇರನಿಂದ ಶಾಪ ಪಡೆದ ಸುಪ್ರತೀಕನೆಂಬ ಯಕ್ಷ. ಅವನಿಗೆ ಈ ಕಥೆಯನ್ನು ಹೇಳಿದರೆ ಪುಷ್ಪದಂತನಿಗೆ ಶಾಪ ವಿಮೋಚನೆಯಾಗುತ್ತದೆ. ಆ ಕಾಣಭೂತಿ ಕಥೆಯನ್ನು ಮಾಲ್ಯವಂತನಿಗೆ ಹೇಳಿದರೆ ಶಾಪಮುಕ್ತನಾಗುತ್ತಾನೆ. ಅನಂತರ ಈ ಕಥೆಯನ್ನು ಪ್ರಸಿದ್ಧಪಡಿಸಿ ಮಾಲ್ಯವಂತನೂ ಶಾಪಮುಕ್ತನಾಗುತ್ತಾನೆ ಎಂದಳು. ಗಣಗಳು ಮಿಂಚಿನಂತೆ ಹೊಳೆದು ಮಾಯವಾದರು. ಪುಷ್ಪದಂತನು ವರರುಚಿ ಎಂಬ ಹೆಸರಿನಿಂದ ಕೌಶಾಂಬಿಯಲ್ಲಿಯೂ, ಮಾಲ್ಯವಂತನು ಗುಣಾಢ್ಯನೆಂಬ ಹೆಸರಿನಿಂದ ಸುಪ್ರತಿಷ್ಠಿತ ನಗರದಲ್ಲಿಯೂ ಹುಟ್ಟಿದರು. 2ರಿಂದ 5ನೇ ತರಂಗ. ವರರುಚಿಯು ಕಾತ್ಯಾಯನನೆಂಬ ಪ್ರಸಿದ್ಧನಾಗಿ ನಂದನಲ್ಲಿ ಮಂತ್ರಿತ್ವ ಮಾಡಿ ಖೇದಗೊಂಡು ವಿಂಧ್ಯವಾಸಿನಿಯ ದರ್ಶನಕ್ಕೆ ಬಂದನು. ಅವಳು, ವಿಂಧ್ಯಾರಣ್ಯದಲ್ಲಿರುವ ಕಾಣಭೂತಿಯನ್ನು ನೋಡು, ಹೋಗು ಎಂದು ಸ್ವಪ್ನದಲ್ಲಿ ತಿಳಿಸಿದಳು. ಅದರಂತೆ ಅವನು ಆ ಕಾಡಿನಲ್ಲಿ ತಿರುಗುತ್ತಾ ಒಂದು ದೊಡ್ಡ ಆಲದ ಮರದ ಕೆಳಗೆ 100 ಪಿಶಾಚಗಳ ನಡುವೆ ಕುಳಿತಿದ್ದ ಕಾಣಭೂತಿ ಎಂಬ ಪಿಶಾಚನನ್ನು ಕಂಡನು. ಅವನು ವರರುಚಿಗೆ ನಮಸ್ಕರಿಸಿ
ಪುಷ್ಪದಂತನಿಗೆ ಕಾದಿರುವುದಾಗಿ ಹೇಳಿದನು. ವರರುಚಿಗೆ ತನ್ನ ಪೂರ್ವಜನ್ಮದ ಜ್ಞಾಪಕ ಬಂದು ತಾನೇ ಪುಷ್ಪದಂತನೆಂದು ಹೇಳಿ 7 ಲಕ್ಷ ಗ್ರಂಥ ಪ್ರಮಾಣದಲ್ಲಿ 7 ದೊಡ್ಡ ಕಥೆಗಳನ್ನು ಹೇಳಿದನು. ಅನಂತರ ಅವನ ಅಪೇಕ್ಷೆಯಂತೆ ತನ್ನ ಜೀವಿತ ವೃತ್ತಾಂತವನ್ನು ವಿವರವಾಗಿ ತಿಳಿಸಿದನು. ವರರುಚಿಯ ವೃತ್ತಾಂತ. ಕೌಶಾಂಬಿಯಲ್ಲಿ ಸೋಮದತ್ತನೆಂಬ ಬ್ರಾಹ್ಮಣನಿದ್ದನು. ಅವನಿಗೆ ವಸುದತ್ತೆ ಎಂಬ ಹೆಂಡತಿ ಇದ್ದಳು. ನಾನು ಅವರ ಮಗ. ನಾನು ಇನ್ನೂ ಮಗುವಾಗಿದ್ದಾಗಲೇ ನಮ್ಮ ತಂದೆ ತೀರಿ ಹೋಗಲು ನಮ್ಮ ತಾಯಿ ಜೀತ ಮಾಡಿಕೊಂಡಿರುತ್ತಾ ತುಂಬ ಕಷ್ಟಪಟ್ಟು ನನ್ನನ್ನು ಸಾಕಿದಳು. ಒಂದು ಸಾರಿ 2 ಬ್ರಾಹ್ಮಣರು ದೂರದೇಶದಿಂದ ಬಂದು ರಾತ್ರಿ ನಮ್ಮ ಮನೆಯಲ್ಲಿ ತಂಗಿದ್ದರು. ಆಗ ಮದ್ದಲೆಯ ಧ್ವನಿಯು ಕೇಳಿಸಿತು. ಅದು ಕಿವಿಗೆ ಬೀಳುತ್ತಲೇ ನಮ್ಮ ತಾಯಿಗೆ ನಮ್ಮ ತಂದೆಯ ಜ್ಞಾಪಕ ಬಂತು. ಸೆರೆಬಿಗಿದು ಬಂದು ಅವಳು, ಮಗು, ನಿನ್ನ ತಂದೆಯ ಸ್ನೇಹಿತನಾದ ನಂದನು ನೃತ್ಯ ಮಾಡುತ್ತಾನೆ ಎಂದಳು. ನಾನು, ಅಮ್ಮ, ಅದನ್ನು ನೋಡಿಕೊಂಡು ಬಂದು ನಾನು ಅದರಂತೆಯೇ ನರ್ತಿಸಿ ತೋರಿಸುತ್ತೇನೆ ಎಂದೆ. ಆ ಬ್ರಾಹ್ಮಣರಿಗೆ ಅದನ್ನು ಕೇಳಿ ಆಶ್ಚರ್ಯವಾಯಿತು. ನಮ್ಮ ತಾಯಿ, ಅದರಲ್ಲೇನೂ ಸಂದೇಹವಿಲ್ಲ, ಈ ಹುಡುಗ ಯಾವುದನ್ನಾದರೂ ಒಂದು ಸಾರಿ ಕೇಳಿದರೆ ಸಾಕು, ಕಲಿತು ಬಿಡುತ್ತಾನೆ ಎಂದಳು. ನೋಡೋಣವೆಂದು ಅವರಲ್ಲಿ ಒಬ್ಬನು ಪ್ರಾತಿಶಾಖ್ಯವನ್ನು ಹೇಳಿದನು. ನಾನು ಅದನ್ನು ತಿರುಗಿ ಹೇಳಿದೆ. ಆಮೇಲೆ ಅವರನ್ನೂ ಕರೆದುಕೊಂಡು ಹೋಗಿ ನಾಟ್ಯವನ್ನು ನೋಡಿಕೊಂಡು ಬಂದು ಅದನ್ನು ನಮ್ಮ ತಾಯಿಯ ಮುಂದೆ ಪ್ರದರ್ಶಿಸಿದೆ. ಆದ್ದರಿಂದ ನಾನು ಏಕಶ್ರುತಧರ ಎಂದು ನಿಶ್ಚಯಿಸಿ ಅವರಲ್ಲೊಬ್ಬನು ನಮ್ಮ ತಾಯಿಗೆ ನಮಸ್ಕಾರ ಮಾಡಿ, ಅಮ್ಮ, ವೇತಸವೆಂಬ ಊರಿನಲ್ಲಿ ದೇವಸ್ವಾಮಿ ಕರಂಭಕ ಎಂಬ 2 ಬ್ರಾಹ್ಮಣ ಅಣ್ಣ ತಮ್ಮಂದಿರು ಇದ್ದರು. ನಾವು ಅವರ ಮಕ್ಕಳು. ಇವನು ಇಂದ್ರದತ್ತ, ನಾನು ವ್ಯಾಡಿ. ನಮ್ಮ ತಾಯಿ ತಂದೆಗಳು ತೀರಿ ಹೋದ ಮೇಲೆ ನಾವು ಧನವಂತರಾಗಿದ್ದರೂ ವಿದ್ಯಾವಂತರಾಗಬೇಕೆಂದು ಕುಮಾರಸ್ವಾಮಿಯನ್ನು ಕುರಿತು ತಪಸ್ಸು ಮಾಡಿದೆವು. ಸ್ವಾಮಿಯು ಕನಸಿನಲ್ಲಿ ಬಂದು, ಪಾಟಲಿಕಪುರದಲ್ಲಿ ವರ್ಷನೆಂಬ ಬ್ರಾಹ್ಮಣನಿದ್ದಾನೆ, ಅಲ್ಲಿಗೆ ಹೋಗಿ ಅವನಿಂದ ಎಲ್ಲ ವಿದ್ಯೆಯನ್ನೂ ಕಲಿಯಿರಿ ಎಂದು ಅಪ್ಪಣೆ ಮಾಡಿದನು. ಅಲ್ಲಿಗೆ ಹೋಗಿ ವಿಚಾರಿಸಲು ಜನರು ವರ್ಷನೆಂಬ ಬ್ರಾಹ್ಮಣನೇನೋ ಇದ್ದಾನೆ, ಆದರೆ ಅವನು ದಡ್ಡ ಎಂದು ಹೇಳಿದರು. ಇರಲಿ ನೋಡೋಣವೆಂದು ಅವನ ಮನೆಗೆ ಹೋದೆವು. ಅದರ ತುಂಬ ಇಲಿಯ ಬಿಲಗಳು, ಗೋಡೆಯೆಲ್ಲ ಬಿರುಕು ಬಿಟ್ಟು ಬೀಳುವುದರಲ್ಲಿದೆ. ಛಾವಣಿಯೆಲ್ಲ ಹೋಗಿ ಬಿಸಿಲು ಚಪ್ಪರವಾಗಿದೆ. ಅದರೊಳಗೆ ವರ್ಷನು ಧ್ಯಾನ ಮಾಡುತ್ತಾ ಕುಳಿತಿದ್ದಾನೆ, ಒಂದು ಕೊಳಕು ಕೋರಿಯನ್ನು ಸುತ್ತಿಕೊಂಡು. ಗುಣವನ್ನು ಮೆಚ್ಚಿ ಬಂದ ಬಡತನವೇ ಆ ರೂಪಿನಲ್ಲಿದೆಯೋ ಎಂಬಂತೆ ಬಡಕಲು ಬಡಕಲಾಗಿದ್ದ ಅವನ ಹೆಂಡತಿಯು ನಮಗೆ ಅತಿಥಿ ಸತ್ಕಾರ ಮಾಡಿದಳು. ನಾವು ಆಕೆಗೆ ನಮಸ್ಕಾರ ಮಾಡಿ ನಾವು ಬಂದಿದ್ದ ಕೆಲಸವನ್ನೂ ಜನರು ಹೇಳಿದ ಮಾತನ್ನೂ ತಿಳಿಸಿದೆವು. ಆಕೆಯು, ಅಯ್ಯ, ನಿಮ್ಮಲ್ಲಿ ನಾಚಿಕೆ ಏಕೆ? ಹೇಳುತ್ತೇನೆ ಕೇಳಿ. ಈ ಊರಿನಲ್ಲಿ ಶಂಕರಸ್ವಾಮಿ ಎಂಬ ಬ್ರಾಹ್ಮಣನಿದ್ದನು. ನನ್ನ ಗಂಡನೂ ಉಪವರ್ಷನೂ ಅವನ 2 ಮಕ್ಕಳು. ಈತನು ದಡ್ಡ ದರಿದ್ರ. ಈತನ ತಮ್ಮ ಅದಕ್ಕೆ ವಿರುದ್ಧ. ಒಂದು ಸಾರಿ ಮಳೆಗಾಲದಲ್ಲಿ ನನ್ನ ನಾದಿನಿಯು ಕೊಟ್ಟ ಒಂದು ತಂಬಿಟ್ಟಿನ ಅಸಹ್ಯವಾದ ದುರ್ದಾನವನ್ನು ನನ್ನ ಗಂಡನು ತರಲು ನಾನು ಆಕ್ಷೇಪಿಸಿದೆ. ಏಕೆಂದರೆ ಇದನ್ನು ದಡ್ಡರಿಗೇ ಕೊಡುವುದು. ಅವನು ಅದರಿಂದ ನೊಂದುಕೊಂಡು ಕುಮಾರಸ್ವಾಮಿಯನ್ನು ಕುರಿತು ತಪಸ್ಸು ಮಾಡಿ ಎಲ್ಲ ವಿದ್ಯೆಗಳನ್ನೂ ಪಡೆದನು. ಇದನ್ನೆಲ್ಲ ಏಕಶ್ರುತಧರನಿಗೆ ಕೊಡು ಎಂದು ಸ್ವಾಮಿಯು ಹೇಳಿದನು. ಇದೆಲ್ಲವನ್ನೂ ನನಗೆ ಸಂತೋಷದಿಂದ ತಿಳಿಸಿ ಅಂದಿನಿಂದ ಸದಾ ಜಪಧ್ಯಾನಗಳಲ್ಲಿ ನಿರತನಾಗಿರುತ್ತಾನೆ. ಆದ್ದರಿಂದ ಎಲ್ಲಿಯಾದರೂ ಹುಡುಕಿ ಒಬ್ಬ ಏಕಶ್ರುತಧರನನ್ನು ಕರೆತಂದರೆ ನಿಮ್ಮ ಇಷ್ಟ ಸಿದ್ಧಿಯಾಗುತ್ತದೆ ಎಂದಳು. ಆಕೆಗೆ ಸಹಾಯವಾಗುವಂತೆ 100 ಹೊನ್ನು ಕೊಟ್ಟು ಹೊರಟು ಅಂದಿನಿಂದ ಪ್ರಪಂಚವನ್ನೆಲ್ಲ ಸುತ್ತುತ್ತಿದ್ದೇವೆ. ಶ್ರುತಧರನೊಬ್ಬನನ್ನೂ ಕಾಣಲಿಲ್ಲ. ಬೇಸತ್ತು ಕೊನೆಗೆ ನಿಮ್ಮ ಮನೆಗೆ ಬಂದೆವು. ಇಲ್ಲಿ ನಿನ್ನ ಮಗ ಸಿಕ್ಕಿದ. ಇವನನ್ನು ಕಳುಹಿಸಿದರೆ ವಿದ್ಯಾಸಂಪತ್ತನ್ನು ಗಳಿಸಿ ಬರುತ್ತೇವೆ ಎಂದನು. ನಮ್ಮ ತಾಯಿ, ಈಗ ಎಲ್ಲ ಸರಿ ಹೋಯಿತು. ನಾನು ಇದನ್ನು ನಂಬುತ್ತೇನೆ. ಈ ಹುಡುಗ ಹುಟ್ಟಿದಾಗ ಇವನು ಶ್ರುತಧರ, ವರ್ಷನಿಂದ ವಿದ್ಯೆ ಕಲಿಯುತ್ತಾನೆ, ವ್ಯಾಕರಣಶಾಸ್ತ್ರವನ್ನು ಲೋಕದಲ್ಲಿ ಸ್ಥಾಪಿಸುತ್ತಾನೆ,
ಶ್ಲಾಘ್ಯವಾದುದನ್ನೇ ಒಪ್ಪುವುದರಿಂದ ಇವನಿಗೆ ವರರುಚಿ ಎಂದೂ ಹೆಸರಾಗುತ್ತದೆ ಎಂದು ಅಶರೀರವಾಣಿಯಾಯಿತು. ಹುಡುಗ ದೊಡ್ಡವನಾದಾಗಿನಿಂದ ಆ ವರ್ಷನೆಂಬ ಉಪಾಧ್ಯಾಯ ಎಲ್ಲಿದ್ದಾನಾದೀತು ಎಂಬುದೇ ನನಗೆ ಹಗಲೂ ಇರಲೂ ಚಿಂತೆಯಾಗಿದೆ. ಇಂದು ನಿಮ್ಮಿಂದ ಕೇಳಿ ಸಂತೋಷವಾಯಿತು. ಅಗತ್ಯವಾಗಿ ಕರೆದುಕೊಂಡು ಹೋಗಿ ಎಂದಳು. ವ್ಯಾಡಿಯು ಯಥೇಚ್ಛವಾಗಿ ಹಣ ಕೊಟ್ಟು ನನಗೆ ಉಪನಯನ ಮಾಡಿಸಿದನು. ನಾವು ಹೋದ ಕೂಡಲೇ ವರ್ಷೋಪಾಧ್ಯಾಯನಿಗೆ ನಾವು ಸ್ಕಂದನ ಆದೇಶದಂತೆ ಬಂದವರು ಎಂದು ತಿಳಿಯಿತು. ಅವನು ದಿವ್ಯ ವಾಕ್ಯನಿಂದ ಓಂಕಾರವನ್ನು ಉಚ್ಚರಿಸಿ ಪಾಠ ಹೇಳುವುದಕ್ಕೆ ಮೊದಲು ಮಾಡಿದನು. 1 ಸಾರಿ ಕೇಳಿದರೆ ನನಗೂ, 2 ಸಾರಿ ಕೇಳಿದರೆ ವ್ಯಾಡಿಗೂ, 3 ಸಾರಿ ಕೇಳಿದರೆ ಇಂದ್ರದತ್ತನಿಗೂ ಬರುತ್ತಿತ್ತು. ಆತನ ದಿವ್ಯವೂ ಅಪೂರ್ವವೂ ಆದ ಧ್ವನಿಯನ್ನು ಕೇಳಿ ಬ್ರಾಹ್ಮಣರೆಲ್ಲರೂ ವಿಸ್ಮಯಗೊಂಡು ಎಲ್ಲೆಡೆಯಿಂದಲೂ ಗುಂಪು ಗುಂಪಾಗಿ ಬಂದು ಉಪಾಧ್ಯಾಯನನ್ನು ನೋಡಿ ಹೊಗಳಿ ನಮಸ್ಕರಿಸಿ ಪೂಜಿಸಿದರು. ಕುಮಾರಸ್ವಾಮಿಯ ಆ ವರಪ್ರಭಾವವು ರಾಜನವರೆಗೂ ಮುಟ್ಟಿ ಅವನು ವರ್ಷನ ಮನೆಯನ್ನು ಐಶ್ವರ್ಯದಿಂದ ತುಂಬಿದನು. ಒಂದು ದಿನ ನಾವು ಇಂದ್ರೋತ್ಸವವನ್ನು ನೋಡುವುದಕ್ಕೆ ಹೋಗಿದ್ದಾಗ ನಾನು ಉಪವರ್ಷನ ಮಗಳು ಉಪಕೋಶೆಯನ್ನು ನೋಡಿದೆ. ಒಬ್ಬರ ಮೇಲೊಬ್ಬರಿಗೆ ಆಸೆಯಾಯಿತು. ನಾನು ಅವಳನ್ನು ಮದುವೆಯಾಗಿ ತಾಯಿಯನ್ನು ಕರೆಸಿಕೊಂಡು ಅವರೊಡನೆ ಸಂಸಾರ ಮಾಡುತ್ತಿದ್ದೆ. ನಾನು ಪಾಣಿನಿಯನ್ನು ವಾದದಲ್ಲಿ ಗೆದ್ದೆ. ಆಗ ಪರಮೇಶ್ವರನು ಹುಂಕಾರ ಮಾಡಲು ನಾನು ಕಲಿತಿದ್ದ ಐಂದ್ರ ವ್ಯಾಕರಣವು ಹೋಗಿಬಿಟ್ಟಿತು. ಪಾಣಿನಿಯು ನಮ್ಮನ್ನು ಗೆದ್ದನು. ನಾನು ಸಂಸಾರ ನಡೆಯುವುದಕ್ಕೆ ಏರ್ಪಡಿಸಿ ಈಶ್ವರನನ್ನು ಕುರಿತು ತಪಸ್ಸು ಮಾಡಲು ಹಿಮಾಲಯಕ್ಕೆ ಹೋದೆ. ಈಶ್ವರನ ಪ್ರಸಾದದಿಂದ ಪಾಣಿನೀಯ ವ್ಯಾಕರಣವನ್ನು ಕಲಿತು ಅವನ ಅನುಮತಿಯಿಂದ ಆ ವ್ಯಾಕರಣವನ್ನು ಪೂರ್ತಿಗೊಳಿಸಿದೆ. ಆಮೇಲೆ ವ್ಯಾಡಿ, ಇಂದ್ರದತ್ತ, ನಾನು ಮೂವರೂ ಗುರುದಕ್ಷಿಣೆಯನ್ನು ಸಂಪಾದಿಸುವುದಕ್ಕೆ ಅಯೋಧ್ಯೆಯಲ್ಲಿ ಶಿಬಿರ ಮಾಡಿಕೊಂಡಿದ್ದ ನಂದನನ್ನು ನೋಡುವುದಕ್ಕೆಂದು ಹೊರಟೆವು. ನಾವು ಅಲ್ಲಿಗೆ ತಲುಪುವುದಕ್ಕೂ ಅವನು ಕಾಲಾಧೀನನಾಗುವುದಕ್ಕೂ ಸರಿಹೋಯಿತು. ಆಗ ಇಂದ್ರದತ್ತನು ಯೋಗ ಬಲದಿಂದ ತನ್ನ ದೇಹವನ್ನು ಒಂದು ಪಾಳು ದೇಗಲದಲ್ಲಿ ಬಿಟ್ಟು ನಂದನ ದೇಹವನ್ನು ಹೊಕ್ಕನು. ವ್ಯಾಡಿಯು ಆ ದೇಹವನ್ನು ನೋಡಿಕೊಂಡಿದ್ದನು. ನಾನು ಯೋಗನಂದನನ್ನು ನೋಡಿ ಗುರುದಕ್ಷಿಣೆಯನ್ನು ಬೇಡಲು ಅವನು 1 ಕೋಟಿ ಹೊನ್ನನ್ನು ನನಗೆ ಕೊಡುವಂತೆ ಮಂತ್ರಿಯಾದ ಶಕಟಾಲನಿಗೆ ಆಜ್ಞೆ ಮಾಡಿದನು. ನನಗೆ ಹಣವೇನೋ ಸಿಕ್ಕಿತು. ಆದರೆ ಶಕಟಾಲನು ಪರಕಾಯ ಪ್ರವೇಶವನ್ನು ಊಹಿಸಿ ಇಂದ್ರದತ್ತನ ದೇಹವನ್ನು ಸುಡಿಸಿದನು. ವ್ಯಾಡಿಯು ಗುರುದಕ್ಷಿಣೆಯನ್ನು ಕೊಡುವುದಕ್ಕೆ ಹೋಗಲು ಯೋಗನಂದನು ವರರುಚಿಯನ್ನು ಮಂತ್ರಿಯಾಗಿ ಮಾಡಿಕೊಂಡನು. ಆಮೇಲೆ ಯೋಗದಲ್ಲಿದ್ದ ಬ್ರಾಹ್ಮಣನನ್ನು ಅನಾಥ ಶವವೆಂದು ಸುಡಿಸಿಬಿಟ್ಟನೆಂದು ತಪ್ಪು ಹೊರಿಸಿ ಶಕಟಾಲನನ್ನೂ ಅವನ ಮಕ್ಕಳನ್ನು ಹಾಳು ಬಾವಿಗೆ ಹಾಕಿಸಿದನು. ನಿತ್ಯವೂ 1 ಶ್ರಾವೆಯಲ್ಲಿ ಅನ್ನ, 1 ಶ್ರಾವೆಯಲ್ಲಿ ನೀರು, ಇಷ್ಟು ಮಾತ್ರ ಅಲ್ಲಿಗೆ ಹೋಗುತ್ತಿದ್ದು ಶಕಟಾಲನೊಬ್ಬನು ಮುಯ್ಯಿ ತೀರಿಸಲೆಂದು ಅದರಿಂದ ಜೀವ ಹಿಡಿದುಕೊಂಡಿದ್ದನು. ವ್ಯಾಡಿಯು ಗುರುದಕ್ಷಿಣೆ ಕೊಟ್ಟುಬಿಟ್ಟು ತಪಸ್ಸಿಗೆ ಹೊರಟು ಹೋದನು. ಅನಂತರ ಯೋಗನಂದನು ಪಾಟಲಿಪುತ್ರಕ್ಕೆ ಬಂದನು. ನಾನು ಮಂತ್ರಿತ್ವ ಮಾಡಿಕೊಂಡಿದ್ದೆ. ಕಾಲಕ್ರಮದಲ್ಲಿ ಯೋಗನಂದನು ಕಾಮಿಯೂ ವಿಶೃಂಖಲನೂ ಆದನು. ಆದ್ದರಿಂದ ಶಕಟಾಲನ ಸಹಾಯವಿರುವುದು ಒಳ್ಳೆಯದೆಂದು ನಾನು ಅವನನ್ನು ಎತ್ತಿ ತರಿಸಿ ಮತ್ತೆ ಮಂತ್ರಿಯಾಗಿ ಮಾಡಿದೆ. ಅವನು ಕಾಲವನ್ನು ನಿರೀಕ್ಷಿಸುತ್ತಾ ನಮ್ರನಾಗಿ ನಡೆದುಕೊಳ್ಳುತ್ತಿದ್ದನು. ಒಂದು ದಿನ ಯೋಗನಂದನು ಊರ ಹೊರಗೆ ಸಂಚಾರ ಮಾಡುತ್ತಾ ಗಂಗೆಯಲ್ಲಿ 5 ಬೆರಳುಗಳೂ ಕೂಡಿಕೊಂಡಿದ್ದ ಒಂದು ಹಸ್ತ ಮೇಲಕ್ಕೆ ಎದ್ದಿರುವುದನ್ನು ನೋಡಿದನು. ಕೂಡಲೇ ನನ್ನನ್ನು ಕರೆಸಿ ಅದೇನು ಎಂದು ಕೇಳಿದನು. ನಾನು ಅದಕ್ಕೆ ಪ್ರತಿಯಾಗಿ 2 ಬೆರಳುಗಳನ್ನು ತೋರಿಸಲು ಆ ಹಸ್ತವು ಅದೃಶ್ಯವಾಯಿತು. ರಾಜನಿಗೆ ಇನ್ನೂ ಆಶ್ಚರ್ಯವಾಗಿ ಅದರ ಅರ್ಥವನ್ನು ಕೇಳಿದನು. ನಾನು 5 ಜನ ಒಟ್ಟುಗೂಡಿದರೆ ಈ ಜಗತ್ತಿನಲ್ಲಿ ಅಸಾಧ್ಯವಾಗಿರುವುದೂ ಉಂಟೇ ಎಂದು ಆ ಹಸ್ತವು ಸೂಚಿಸಿತು. ನಾನು ಒಂದೇ ಮನಸ್ಸಿನ 2 ಸೇರಿದರೂ ಸಾಕು, ಯಾವುದೂ ಅಸಾಧ್ಯವಾಗುವುದಿಲ್ಲ ಎಂದು 2 ಬೆರಳನ್ನು ತೋರಿಸಿದೆ ಎಂದೆನು. ಒಂದು ಸಾರಿ ಯೋಗನಂದನ ರಾಣಿಯು ಕೆಳಗೆ ಹೋಗುತ್ತಿದ್ದ ಒಬ್ಬ ಬ್ರಾಹ್ಮಣನನ್ನು ನೋಡಿದಳು. ಅವನೂ ಕತ್ತೆತ್ತಿ ನೋಡಿದನು. ಅಷ್ಟು ಮಾತ್ರಕ್ಕೆ ಅವನು ಆ ಬ್ರಾಹ್ಮಣನನ್ನು ಕೊಲ್ಲಿಸಲು ಆಜ್ಞೆ ಮಾಡಿದನು. ಅವನನ್ನು
ವಧ್ಯಭೂಮಿಗೆ ಕರೆದುಕೊಂಡು ಹೋಗುತ್ತಿರುವಾಗ ಅಂಗಡಿಯಲ್ಲಿದ್ದ ಒಂದು ಸತ್ತ ಮೀನು ಅದನ್ನು ನೋಡಿ ನಕ್ಕಿತು. ಅದು ರಾಜನಿಗೆ ತಿಳಿಯಿತು. ಆಗ ವಧೆಯನ್ನು ನಿಲ್ಲಿಸಿ ರಾಜನು ಆ ಸತ್ತ ಮೀನು ನಕ್ಕದ್ದು ಹೇಗೆ, ಏಕೆ ಎಂದು ಕೇಳಿದನು. ಮರುದಿನ ಬೆಳಗ್ಗೆ ಹೋಗಿ, ನಾನು ಅಂತಃಪುರದ ತುಂಬ ಗಂಡಸರಿದ್ದಾರೆ, ಅದು ತಿಳಿಯದೆ ರಾಜನು ನಿರಪರಾಧಿಯಾದ ಒಬ್ಬ ಬ್ರಾಹ್ಮಣನನ್ನು ಕೊಲ್ಲಿಸುತ್ತಿದ್ದಾನಲ್ಲ ಎಂದು ನಕ್ಕಿತು ಎಂದು ಹೇಳಿದೆ. ಅದು ನಿಜವಾಯಿತು. ಆದ್ದರಿಂದ ಆ ಬ್ರಾಹ್ಮಣನು ಬದುಕಿಕೊಂಡನು. ಮತ್ತೊಂದು ಸಾರಿ ಒಬ್ಬ ಚಿತ್ರಗಾರನು ಯೋಗನಂದನ ಮತ್ತು ಅವನ ಹೆಂಡತಿಯ ಚಿತ್ರವನ್ನು ಬರೆದನು. ಅದು ಸಜೀವದಂತೆ ತೋರುತ್ತಿತ್ತು. ನಾನು ಅದನ್ನು ನೋಡಿ ಮಿಕ್ಕ ಲಕ್ಷಣಗಳಿಂದ ರಾಣಿಯ ಸೊಂಟದ ಹತ್ತಿರ ಒಂದು ಮಚ್ಚೆಯನ್ನು ಊಹಿಸಿ ಬರೆದೆ. ಆಗ ಚಿತ್ರವು ಪೂರ್ಣವಾಯಿತೆಂದು ರಾಜನು, ಇದು ರಹಸ್ಯವಾಗಿರುವ ಸಂಗತಿ, ಇವನಿಗೆ ಹೇಗೆ ಗೊತ್ತಾಯಿತು? ಇವನಿಗೆ ಅಂತಃಪುರದಲ್ಲಿ ಪ್ರವೇಶವಿರಬೇಕು, ಅಂತಃಪುರದಲ್ಲಿ ಗಂಡಸರಿದ್ದದ್ದನ್ನೂ ಇವನು ಹೀಗೆಯೇ ತಿಳಿದಿರಬೇಕು ಎಂದು ಭ್ರಾಂತಿಪಟ್ಟು ನನ್ನ ಮೇಲೆ ಕೋಪಗೊಂಡು ನನ್ನನ್ನು ಕೊಲ್ಲಿಸುವಂತೆ ಶಕಟಾಲನಿಗೆ ಆಜ್ಞೆ ಮಾಡಿದನು. ಆದರೆ ಅವನು ನನ್ನನ್ನು ತನ್ನ ಮನೆಯಲ್ಲಿ ಮುಚ್ಚಿಟ್ಟು ಮತ್ತಾರನ್ನೋ ಕೊಂದು ನನ್ನನ್ನು ಕೊಂದಂತೆ ತಿಳಿಸಿದನು. ನನ್ನನ್ನು ಕೊಲ್ಲುವುದಕ್ಕೆ ಅವರಿಗೆ ಆಗುತ್ತಲೂ ಇರಲಿಲ್ಲ, ಏಕೆಂದರೆ ನನಗೆ ಒಬ್ಬ ರಾಕ್ಷಸ ಸ್ನೇಹಿತನಿದ್ದನು. ನಾನು ಅವನನ್ನು ನೆನೆದು ಬರೆಸಿ ಶಕಟಾಲನಿಗೆ ತೋರಿಸಿಯೂ ತೋರಿಸಿದೆ. ಹಾಗೆಯೇ ನಾನು ನೆನೆದರೆ ಗಂಗೆ ಪ್ರತ್ಯಕ್ಷವಾಗುತ್ತಿದ್ದಳು, ಅದನ್ನೂ ತೋರಿಸಿದೆ. ಹಿಂದೆ ಆದಿತ್ಯವರ್ಮನೆಂಬ ರಾಜನು ಹೀಗೆಯೇ ಅನ್ಯಾಯವಾಗಿ ತನ್ನ ಮಂತ್ರಿ ಶಿವವರ್ಮನ ಮೇಲೆ ಸಂದೇಹಪಟ್ಟು ಅವನನ್ನು ಕೊಲ್ಲಿಸಲು ಪ್ರಯತ್ನಪಟ್ಟಾಗ ಅವನ ಬುದ್ಧಿಯಿಂದಲೂ ತಪ್ಪಿತಸ್ಥನು ಸಿಕ್ಕಿದ್ದರಿಂದಲೂ ಅವನು ಬದುಕಿಕೊಂಡ ಕಥೆಯನ್ನು ಹೇಳಿ ನನಗೆ ಧೈರ್ಯ ಕೊಟ್ಟನು. ಹೀಗಿರಲು ಒಂದು ದಿನ ಯೋಗನಂದನ ಮಗನಾದ ಹಿರಣ್ಯಗುಪ್ತನು ಬೇಟೆಗೆ ಹೋಗಿ ಕಾಡಿನಲ್ಲಿಯೇ ರಾತ್ರಿಯಾಗಲು ಒಂದು ಮರವೇರಿ ಕುಳಿತನು. ಉತ್ತರ ಕ್ಷಣದಲ್ಲಿ ಅಲ್ಲಿಗೇ ಒಂದು ಕರಡಿ ಬಂದು ಹತ್ತಿ ಕುಳಿತಿತು. ಆದರೆ ಅದು ರಾಜಪುತ್ರನಿಗೆ ಧೈರ್ಯ ಹೇಳಿ ತಾನು ಸಿಂಹದ ಭಯದಿಂದ ಮರವೇರಿ ಕುಳಿತಿದ್ದಂತೆ ಹೇಳಿತು. ಸಿಂಹವು ಆ ರಾಜಪುತ್ರನನ್ನು ಕೆಳಗೆ ನೂಕುವಂತೆ ಕರಡಿಯನ್ನು ಕೇಳಿತು. ಅದು ಒಪ್ಪಲಿಲ್ಲ. ಕರಡಿಗೆ ನಿದ್ರೆ ಬಂದಿದ್ದಾಗ ಅದನ್ನು ನೂಕುವಂತೆ ರಾಜಪುತ್ರನನ್ನು ಕೇಳಿತು. ಅವನು ನೂಕಿದರೂ ದೈವವಶಾತ್ ಅದು ಬೀಳಲಿಲ್ಲ. ಅದಕ್ಕೆ ಎಚ್ಚರವಾಗಿ ಬಿಟ್ಟಿತು. ಅದು ಕೊಟ್ಟ ಶಾಪದಿಂದ ಅವನಿಗೆ ಹುಚ್ಚು ಹಿಡಿಯಿತು. ಅದನ್ನು ನೋಡಿ ರಾಜನು, ಈಗ ವರರುಚಿ ಇದ್ದಿದ್ದರೆ ಇದಕ್ಕೆ ಕಾರಣವನ್ನೂ ನಿವಾರಣೆಯನ್ನೂ ಹೇಳುತ್ತಿದ್ದನು. ನಾನು ಅನ್ಯಾಯವಾಗಿ ಅವನನ್ನು ಕೊಲ್ಲಿಸಿದೆ ಎಂದು ಪಶ್ಚಾತ್ತಾಪಪಟ್ಟನು. ಆಗ ಶಕಟಾಲನು ರಾಜನಿಂದ ಅಭಯವನ್ನು ಪಡೆದು ನನ್ನನ್ನು ಹೊರಕ್ಕೆ ತಂದನು. ಸರಸ್ವತೀ ವರಪ್ರಸಾದದಿಂದ ನಾನು ಹುಚ್ಚಿನ ಕಾರಣವನ್ನು ತಿಳಿದು ಹೇಳಿದೆ. ಹುಡುಗನಿಗೆ ಶಾಪ ವಿಮೋಚನೆಯಾಗಿ ಹುಚ್ಚು ಬಿಟ್ಟಿತು. ರಾಜನು ಅದನ್ನು ನಾನು ತಿಳಿದದ್ದು ಹೇಗೆ ಎಂದು ಕೇಳಿದನು. ನಾನು ಲಕ್ಷಣಗಳಿಂದಲೂ ಅನುಮಾನದಿಂದಲೂ ಪ್ರತಿಭೆಯಿಂದಲೂ ಪ್ರಜ್ಞಾಶಾಲಿಗಳಿಗೆ ಇಂಥದು ಗೊತ್ತಾಗುತ್ತದೆ. ಸೊಂಟದ ಮೇಲಣ ಮಚ್ಚೆಯನ್ನು ನಾನು ತಿಳಿದಿದ್ದೂ ಹೀಗೆಯೇ ಎಂದೆ. ರಾಜನಿಗೆ ನಾಚಿಕೆಯಾಯಿತು. ನಾನು ಸನ್ಮಾನವನ್ನೆಲ್ಲ ತಿರಸ್ಕರಿಸಿ ಬಂದಿದ್ದ ಕೆಟ್ಟ ಹೆಸರು ಹೋಯಿತಲ್ಲ ಎಂದು ಸಂತೋಷಪಟ್ಟುಕೊಂಡು ನನ್ನ ಮನೆಗೆ ಹೋದೆ. ಅಲ್ಲಿ ನನ್ನನ್ನು ರಾಜನು ಕೊಲ್ಲಿಸಿದನೆಂದು ಕೇಳಿ ನನ್ನ ಹೆಂಡತಿಯು ಅಗ್ನಿಪ್ರವೇಶ ಮಾಡಿದಳೆಂದೂ ನನ್ನ ತಾಯಿ ಎದೆಯೊಡೆದು ಸತ್ತು ಹೋದಳೆಂದೂ ಉಪವರ್ಷನಿಂದ ತಿಳಿಯಿತು. ಆ ದುಃಖವನ್ನು ತಡೆಯಲಾರದೆ ನಾನು ಮುರಿದ ಮರದಂತೆ ನೆಲದ ಮೇಲೆ ಬಿದ್ದುಬಿಟ್ಟೆ. ವೈರಾಗ್ಯ ಹುಟ್ಟಿ ತಪೋವನಕ್ಕೆ ಹೋದೆ. ಅತ್ತ ಶಕಟಾಲನು ಚಾಣಕ್ಯನನ್ನು ಅರಮನೆಯಲ್ಲಿನ ಬ್ರಾಹ್ಮಣ ಅರ್ಥಕ್ಕೆ ಕರೆದನು. ಸುಬಂಧುವೆಂಬ ಇನ್ನೊಬ್ಬ ಬ್ರಾಹ್ಮಣನು ಇರಲೆಂದು ರಾಜನು ಹಠ ಹಿಡಿದನು. ಚಾಣಕ್ಯನು ಕೋಪಗೊಂಡು ಮಾಟಕೃತ್ಯ ನಡೆಸಿದನು. ಅದರಿಂದ ನಂದನಿಗೆ ಜ್ವರ ಬಂದು 1 ವಾರದಲ್ಲಿ ಸತ್ತು ಹೋದನು. ಆಮೇಲೆ ಶಕಟಾಲನು ಅವನ ಮಗನಾದ ಹಿರಣ್ಯಗುಪ್ತನನ್ನು ಕೊಂದು ಪೂರ್ವನಂದನ ಮಗನಾದ ಚಂದ್ರಗುಪ್ತನನ್ನು ಪಟ್ಟಕ್ಕೆ ತಂದನು. ಚಾಣಕ್ಯನನ್ನು ಅವನಿಗೆ ಮಂತ್ರಿಯಾಗಿ ಮಾಡಿದನು. ಹೀಗೆ ತನ್ನ ಮುಯ್ಯಿ ತೀರಿಸಿಕೊಂಡಾದ ಮೇಲೆ ಅವನು ಪುತ್ರಶೋಕದಿಂದ ಕಾಡಿಗೆ ಹೊರಟು ಹೋದನು. ಇದನ್ನೆಲ್ಲ ಕೇಳಿ ನನಗೆ ತುಂಬ ವ್ಯಥೆಯಾಯಿತು. ಎಲ್ಲವೂ ಚಂಚಲವೆಂದುಕೊಂಡು ವಿಂಧ್ಯವಾಸಿನಿಯನ್ನು ದರ್ಶನ ಮಾಡೋಣ ಎಂದು ಇಲ್ಲಿಗೆ ಬಂದೆ. ಆಕೆಯ ಅನುಗ್ರಹದಿಂದ
ನಿನ್ನನ್ನು ನೋಡಿ ಪೂರ್ವಜನ್ಮ ಜ್ಞಾನ ಉಂಟಾಯಿತು. ಈ ಮಹಾಕಥೆಯನ್ನು ಹೇಳಿದೆ. ಈಗ ಪಾಪ ವಿಮೋಚನೆಯಾಯಿತು. ಇನ್ನು ನಾನು ದೇಹ ಬಿಡುತ್ತೇನೆ. ನೀನು ಗುಣಾಢ್ಯನೆಂಬ ಬ್ರಾಹ್ಮಣನು ಬರುವವರೆಗೂ ಇಲ್ಲಿಯೇ ಇರು. ಅವನೂ ನನ್ನಂತೆಯೇ ದೇವಿಯ ಶಾಪವನ್ನು ಪಡೆದ ಮಾಲ್ಯವಂತನೆಂಬ ಗಣ. ಅವನಿಗೆ ನೀನು ಈ ಮಹಾಕಥೆಯನ್ನು ಹೇಳಿದರೆ ನಿನ್ನ ಶಾಪ ವಿಮೋಚನೆ ಆಗುತ್ತದೆ ಎಂದು ಹೇಳಿ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ದೇಹತ್ಯಾಗ ಮಾಡಿದನು. 6ರಿಂದ 8ನೆಯ ತರಂಗ. ಗುಣಾಢ್ಯನು ಸಾತವಾಹನ ರಾಜನನ್ನು ಸೇವಿಸಿ ತನ್ನ ಪ್ರತಿಜ್ಞೆಯಂತೆ ಸಂಸ್ಕೃತ ಮುಂತಾದ 3 ಭಾಷೆಗಳನ್ನೂ ಬಿಟ್ಟು ಖಿನ್ನ ಮನಸ್ಕನಾಗಿ ವಿಂಧ್ಯವಾಸಿನಿಯ ದರ್ಶನಕ್ಕೆ ಬಂದನು. ಅವಳ ಆಜ್ಞೆಯಂತೆ ಕಾಣಭೂತಿಯನ್ನು ಹೋಗಿ ನೋಡಲು ತನ್ನ ಪೂರ್ವಜನ್ಮ ಸ್ಮರಣೆಯಾಯಿತು. ತಾನು ಬಿಟ್ಟಿದ್ದ 3 ಭಾಷೆಗಳಿಗಿಂತಲೂ ಬೇರೆಯಾದ ಪೈಶಾಚ ಭಾಷೆಯಲ್ಲಿ ಅವನನ್ನು ಮಾತನಾಡಿಸಿ ತನ್ನ ಹೆಸರು ಹೇಳಿ, ಅಯ್ಯ, ಪುಷ್ಪದಂತನಿಂದ ನೀನು ಕೇಳಿದ ಕಥೆಯನ್ನು ನನಗೆ ಬೇಗ ಹೇಳು. ಅದರಿಂದ ನಮ್ಮಿಬ್ಬರಿಗೂ ಶಾಪ ವಿಮೋಚನೆಯಾಗುತ್ತದೆ ಎಂದನು. ಅವನ ಇಷ್ಟದಂತೆ ಗುಣಾಢ್ಯನು ತನ್ನ ವೃತ್ತಾಂತವನ್ನು ಮೊದಲು ಅವನಿಗೆ ತಿಳಿಸಿದನು. ಗುಣಾಢ್ಯನ ವೃತ್ತಾಂತ. ಪ್ರತಿಷ್ಠಾನ ದೇಶದಲ್ಲಿ ಸುಪ್ರತಿಷ್ಠವೆಂಬ ನಗರವಿದೆ. ಅಲ್ಲಿ ಸೋಮಶರ್ಮನೆಂಬ ಒಬ್ಬ ಬ್ರಾಹ್ಮಣನಿದ್ದನು. ಅವನಿಗೆ ವತ್ಸ, ಗುಲ್ಮಕ ಎಂಬ 2 ಗಂಡು ಮಕ್ಕಳು, ಶ್ರುತಾರ್ಥೆ ಎಂಬ ಮಗಳು ಆದರು. ಆ ಶ್ರುತಾರ್ಥೆಯೇ ನನ್ನ ತಾಯಿ. ನಾಗರಾಜನಾದ ವಾಸುಕಿಯ ಸೋದರನ ಮಗ ಕೀರ್ತಿಸೇನನೇ ನನ್ನ ತಂದೆ. ನನ್ನ ತಾಯಿಯೂ ಸೋದರ ಮಾವಂದಿರೂ ನನ್ನ ಬಾಲ್ಯದಲ್ಲಿಯೇ ತೀರಿಹೋದರು. ನಾನು ದಕ್ಷಿಣಾ ಪಥಕ್ಕೆ ಬಂದು ವಿದ್ಯಾವಂತನಾಗಿ ಪ್ರಸಿದ್ಧಿ ಪಡೆದು ಸ್ವದೇಶಕ್ಕೆ ಹಿಂದಿರುಗಿ ಹೋದೆ. ರಾಜಧಾನಿಗೆ ಹೋಗಿ ರತ್ನಸಿಂಹಾಸನದಲ್ಲಿ ಮಂಡಿಸಿದ್ದ ಸಾತವಾಹನ ರಾಜನನ್ನು ನೋಡಿದೆ. ಹತ್ತಿರದಲ್ಲಿದ್ದ ಶರ್ವವರ್ಮ ಮುಂತಾದ ಅವನ ಮಂತ್ರಿಗಳು, ದೇವ, ಈತನು ಸರ್ವವಿದ್ಯಾ ವಿಶಾರದನೂ ಪ್ರಖ್ಯಾತನೂ ಆದ ಗುಣಾಢ್ಯ ಎಂದು ನನ್ನ ಪರಿಚಯ ಹೇಳಿದರು. ಅವನು ನನ್ನನ್ನು ಸತ್ಕರಿಸಿ ಕೂಡಲೇ ಮಂತ್ರಿಯಾಗಿ ನೇಮಿಸಿಕೊಂಡನು. ನಾನು ಮದುವೆ ಮಾಡಿಕೊಂಡು ಶಿಷ್ಯರಿಗೆ ಪಾಠ ಹೇಳುತ್ತಾ ರಾಜಕಾರ್ಯಗಳನ್ನು ನೋಡಿಕೊಂಡು ಸುಖಿಯಾಗಿ ಜೀವಿಸಿಕೊಂಡಿದ್ದೆ. ಒಂದು ದಿನ ಗೋದಾವರಿ ತೀರದಲ್ಲಿ ಸಂಚಾರ ಮಾಡುತ್ತಿದ್ದಾಗ ಅಲ್ಲಿಯ ಸುಂದರವಾದ ಉದ್ಯಾನವನ್ನು ನೋಡಿ ಅದನ್ನು ಯಾರು ಮಾಡಿಸಿದರು ಎಂದು ಕೇಳಿದೆ. ಉದ್ಯಾನ ಪಾಲಕನು ನರ್ಮದಾ ತೀರದ ಭರುಕಚ್ಛ ಗ್ರಾಮದ ಬ್ರಾಹ್ಮಣನೊಬ್ಬನು ವಿಂಧ್ಯವಾಸಿನಿಯನ್ನು ಸೇವೆ ಮಾಡಿ ಅವಳ ಅಪ್ಪಣೆಯಂತೆ ಈ ಉದ್ಯಾನವನವನ್ನು ನಿರ್ಮಿಸಿದನೆಂದು ಹೇಳುತ್ತಾರೆ ಎಂದನು. ಸಾತವಾಹನನು ಆ ಉದ್ಯಾನದ ಕೊಳದಲ್ಲಿ ಹೆಂಡತಿಯೊಡನೆ ಜಲಕ್ರೀಡೆಯಾಡುತ್ತಾ ಅವರ ಮೇಲೆ ನೀರೆರಚಲು ಅವರಲ್ಲಿ ಒಬ್ಬಳು ಮೋದಕೈಸ್ತಾಡಯ್ಯ ಎಂದಳು. ಅದನ್ನು ಕೇಳಿ ಅವನು ಮೋದಕ ಕಡುಬುಗಳನ್ನು ತರಿಸಿದನು. ಅವಳು ನಕ್ಕು, ಮಹಾರಾಜ, ಇಲ್ಲಿ ಮೋದಕಗಳು ಏತಕ್ಕೆ? ಮಾ ಉದಕೈಹಿ ತಾಡಯ್ಯ, ನೀರಿನಿಂದ ಹೊಡೆಯಬೇಡ ಎಂದು ಹೇಳಿದೆ. ಮಾ ಉದಕೈಹಿ ಎರಡಕ್ಕೂ ಆದ ಸಂಧಿ ನಿನಗೆ ತಿಳಿಯದೇ ಹೋಯಿತು, ಪ್ರಕರಣವೂ ಗೊತ್ತಾಗಲಿಲ್ಲ ಎಂದಳು. ಅವನಿಗೆ ನಾಚಿಕೆಯಾಗಿ ಜಲಕ್ರೀಡೆಯನ್ನು ಬಿಟ್ಟು ಮನೆಗೆ ಬಂದನು. ಅನ್ನ ನೀರು ಬಿಟ್ಟು ಚಿಂತಾಕ್ರಾಂತನಾಗಿ ಕುಳಿತನು. ಯಾರು ಮಾತನಾಡಿಸಿದರೂ ಮಾತನಾಡುತ್ತಿರಲಿಲ್ಲ. ನನಗೂ ಶರ್ವವರ್ಮನಿಗೂ ಅದು ಗೊತ್ತಾಯಿತು. ರಾಜಹಂಸನೆಂಬ ಆಳನ್ನು ಕರೆದು ವಿಚಾರ ಮಾಡಲು ಅವನು ವಿಷ್ಣುಶಕ್ತಿಯ ಮಗಳು ಆ ಮಿಥ್ಯಾ ಪಂಡಿತೆ ಏನೋ ಅಂದು ಅವನನ್ನು ಚಿಂತೆಗೆ ಈಡು ಮಾಡಿದಳು ಎಂದು ಮಿಕ್ಕ ರಾಣಿಯರು ಹೇಳುತ್ತಾರೆ ಎಂದನು. ಶರ್ವವರ್ಮನು ರಾಜನಿಗೆ ತಾನು ಮೂಢನಾಗಿದ್ದೇನಲ್ಲ ಎಂಬುದು ಸಂಕಟ. ಇದು ಈ ಮೊದಲೇ ನನಗೆ ಗೊತ್ತಿತ್ತು. ಇದಕ್ಕಾಗಿಯೇ ಈಗ ರಾಣಿಯಿಂದ ಅವಮಾನಪಟ್ಟನೆಂದು ಕೇಳಿದ್ದೇನೆ ಎಂದನು. ಬೆಳಗ್ಗೆ ರಾಜನ ಅರಮನೆಗೆ ಹೋದೆವು. ಒಳಗೆ ಯಾರನ್ನೂ ಬಿಡುತ್ತಿರಲಿಲ್ಲ. ಆದರೆ ನಾನು ಹೇಗೋ ಹೋದೆ. ನನ್ನ ಹಿಂದೆ ಶರ್ವವರ್ಮನೂ ಬಂದನು. ನಾನು ರಾಜನ ಹತ್ತಿರ ಕುಳಿತುಕೊಂಡು, ದೇವ, ಯಾವ ಕಾರಣವೂ ಇಲ್ಲದೆ ಹೀಗೆ ಚಿಂತಾಮಗ್ನರಾಗಿರಲು ಕಾರಣವೇನು ಎಂದು ಕೇಳಿದೆ. ರಾಜನು ಮಾತನಾಡಲಿಲ್ಲ. ಆಗ ಶರ್ವವರ್ಮನು, ದೇವ, ಹಿಂದೆ ನೀನು ಒಂದು ಸಾರಿ ನನಗೆ ಹೇಗಾದರೂ ವಿದ್ವತ್ತು ಬಂದೀತೆ ಎಂದು ಕೇಳಿದ್ದೆ. ಆದ್ದರಿಂದ ಇಂದಿನ ರಾತ್ರಿ ಸ್ವಪ್ನ ಮಾಣಕವನ್ನು ಮಾಡಿ ಮಲಗಿಕೊಂಡೆ. ಒಬ್ಬ ದಿವ್ಯವಾದ ಹುಡುಗನು ಒಂದು ತಾವರೆಯನ್ನು ಅರಳಿಸಿ ಆಕಾಶದಿಂದ ಹಾಕಿದ ಹಾಗೂ ಅದರಿಂದ ಬಿಳಿಯುಡುಪಿನ ದಿವ್ಯಸ್ತ್ರೀಯೊಬ್ಬಳು ಹೊರಕ್ಕೆ ಬಂದು ನಿನ್ನ ಬಾಯೊಳಕ್ಕೆ ಹೋದ ಹಾಗೂ ಕನಸಾಗಿ
ಎಚ್ಚರಗೊಂಡೆ. ಆಕೆ ಸರಸ್ವತಿಯೇ ಇರಬೇಕು, ಇದರಲ್ಲಿ ಸಂದೇಹವಿಲ್ಲ ಎಂದನು. ಕೂಡಲೇ ಸಾತವಾಹನನು ನನ್ನನ್ನು ನೋಡಿ, ಕಷ್ಟಪಟ್ಟು ಅಭ್ಯಾಸ ಮಾಡಿದರೆ ಪಾಂಡಿತ್ಯ ಸಂಪಾದಿಸುವುದಕ್ಕೆ ಎಷ್ಟು ಕಾಲ ಬೇಕಾಗುತ್ತದೆ? ವಿದ್ಯೆ ಇಲ್ಲದೆ ಐಶ್ವರ್ಯ ಶೋಭಿಸದು. ಮೂರ್ಖನ ವೈಭವವು ಕಟ್ಟಿಗೆಗೆ ಆಭರಣಗಳನ್ನು ಇಟ್ಟಂತೆ ಎಂದು ಹೇಳಿದನು. ನಾನು, ಮಹಾರಾಜ, ಎಲ್ಲ ವಿದ್ಯೆಗಳಿಗೂ ಬಾಗಿಲಂತಿರುವ ವ್ಯಾಕರಣಶಾಸ್ತ್ರವನ್ನು ಜನರು 12 ವರ್ಷಗಳಲ್ಲಿ ಕಲಿಯುತ್ತಾರೆ. ನಾನು ಬೇಕಾದರೆ 6 ವರ್ಷದಲ್ಲಿ ಹೇಳಿಕೊಡುತ್ತೇನೆ ಎಂದೆ. ಇದನ್ನು ಕೇಳಿದ ಶರ್ವವರ್ಮನು ಛಟ್ಟನೆ, ಸುಖಿಗಳಾದ ಜನರು ಅಷ್ಟು ಕಾಲ ಹೇಗೆ ಕ್ಲೇಶಪಟ್ಟು ಕಲಿತಾರೋ? ನಾನು 6 ತಿಂಗಳಲ್ಲಿ ಹೇಳಿಕೊಡುತ್ತೇನೆ ಎಂದನು. ನಾನು ರೋಷದಿಂದ, ಅದು ಅಸಂಭಾವ್ಯ. ನೀನು ಹಾಗೆ 6 ತಿಂಗಳಲ್ಲಿ ಕಲಿಸಿಕೊಟ್ಟರೆ ನಾನು ಮನುಷ್ಯರಲ್ಲಿ ಪ್ರಚಾರವಾಗಿರುವ ಸಂಸ್ಕೃತ, ಪ್ರಾಕೃತ, ದೇಶ್ಯ ಈ 3 ಭಾಷೆಗಳನ್ನು ಎಂದೆಂದಿಗೂ ಬಿಟ್ಟು ಬಿಡುತ್ತೇನೆ ಎಂದೆ. ಶರ್ವವರ್ಮನು, ನನ್ನ ಈ ಮಾತಿನಂತೆ ನಾನು ನಡೆಸಲಾರದೆ ಇದ್ದರೆ 12 ವರ್ಷ ಕಾಲ ನಿನ್ನ ಪಾದುಕೆಗಳನ್ನು ನನ್ನ ತಲೆಯ ಮೇಲೆ ಹೊತ್ತಿರುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು. ಇಬ್ಬರೂ ನಮ್ಮ ನಮ್ಮ ಮನೆಗೆ ಹೋದೆವು. ಅಂತೂ ಇಂತೂ ನಮ್ಮಿಂದ ತನ್ನ ಕೆಲಸವಾಗುತ್ತದೆಂದು ರಾಜನು ಸಮಾಧಾನ ಮಾಡಿಕೊಂಡನು. ಶರ್ವವರ್ಮನಿಗೆ ತಾನು ಕೈಕೊಂಡ ಪ್ರತಿಜ್ಞೆ ನಡೆಯುವುದು ದುಸ್ಸಾಧ್ಯವೆಂದು ಗೊತ್ತು. ಆದ್ದರಿಂದ ಚಿಂತೆಗೊಳಗಾಗಿ ಈ ವಿಷಯವನ್ನು ತನ್ನ ಹೆಂಡತಿಯಲ್ಲಿ ಪ್ರಸ್ತಾಪಿಸಿದನು. ಅವಳು ಇಂಥ ಸಂಕಟದಲ್ಲಿ ಕುಮಾರಸ್ವಾಮಿಯನ್ನು ಬಿಟ್ಟು ಮತ್ತಾರೂ ಗತಿ ಕಾಣುವುದಿಲ್ಲ ಎಂದಳು. ಆದ್ದರಿಂದ ಅವನು ಅಂದಿನ ರಾತ್ರಿಯೇ ಬೆಳಗಿನ ಜಾವದಲ್ಲಿ ಹೊರಟು ಅನ್ನಾಹಾರ ಬಿಟ್ಟು ಕುಮಾರಸ್ವಾಮಿಯನ್ನು ಕುರಿತು ತಪಸ್ಸು ಮಾಡಿ ಅವನನ್ನು ಒಲಿಸಿಕೊಂಡನು. ಅವನ ಪ್ರಸಾದದಿಂದ ಸಾತವಾಹನ ರಾಜನನ್ನು ಒಂದು ಕ್ಷಣ ಮಾತ್ರದಲ್ಲಿ ವಿದ್ವಾಂಸನಾದನು. ಶರ್ವವರ್ಮನಿಗೆ ರಾಜಾರ್ಹವಾದ ರೀತಿಯಲ್ಲಿ ಗುರುಪೂಜೆ ಮಾಡಿ ನರ್ಮದಾ ತೀರದಲ್ಲಿರುವ ಮರುಕಚ್ಛ ಪ್ರಾಂತವನ್ನು ಬಳುವಳಿಯಾಗಿ ಕೊಟ್ಟು ತನ್ನ ವಿದ್ಯೆಗೆ ಕಾರಣಳಾದ ವಿಷ್ಣುಶಕ್ತಿಯ ಮಗಳನ್ನು ಪಟ್ಟದ ರಾಣಿಯಾಗಿ ಮಾಡಿಕೊಂಡನು. ನನ್ನ ಬಾಯಿ ಕಟ್ಟಿತು. ಯಾವ ವ್ಯವಹಾರವನ್ನೂ ನಡೆಸಲಾರದೆ ಮೌನದಿಂದ ರಾಜನಿಗೆ ಪ್ರಣಮಿಸಿ 2 ಶಿಷ್ಯರೊಡನೆ ಆ ಊರನ್ನು ಬಿಟ್ಟು ವಿಂಧ್ಯವಾಸಿನಿಯ ದರ್ಶನಕ್ಕೆ ಬಂದೆ. ದೇವಿಯು ಕನಸಿನಲ್ಲಿ ಕಾಣಿಸಿಕೊಂಡು ವಿಂಧ್ಯಾಟವಿಗೆ ಹೋಗಿ ನಿನ್ನನ್ನು ಕಾಣುವಂತೆ ಆಜ್ಞೆ ಮಾಡಿದಳು. ಇಲ್ಲಿ ಬಂದು ಈ ಪಿಶಾಚಗಳನ್ನು ಕಂಡೆ. ದೂರದಿಂದಲೇ ಅವರವರ ಮಾತುಗಳನ್ನು ಕೇಳಿ ಕೇಳಿ ಈ ಭಾಷೆಯನ್ನು ಕಲಿತೆ. ಅದು ನನ್ನ ಮೌನ ಮೋಕ್ಷಕ್ಕೆ ಸಾಧನವಾಯಿತು. ನೀನು ಉಜ್ಜಯಿನಿಗೆ ಹೋಗಿದ್ದೆ. ಆದ್ದರಿಂದ ನೀನು ಹಿಂತಿರುಗಿ ಬರುವವರೆಗೆ ನಿನಗಾಗಿ ಕಾದಿದ್ದೆ. ನೀನು ಬಂದ ಮೇಲೆ 4ನೆಯದಾದ ಈ ಭಾಷೆಯಿಂದ ನಿನ್ನೊಡನೆ ಮಾತನಾಡಿದ ಕೂಡಲೇ ನನಗೆ ಪೂರ್ವಜನ್ಮ ವೃತ್ತಾಂತವೆಲ್ಲ ನೆನಪಿಗೆ ಬಂತು ಎಂದನು. ಕಾಣಭೂತಿಯು ನೀನು ಬಂದಿರುವ ಸಂಗತಿಯು ನನ್ನ ಸ್ನೇಹಿತನಾದ ಭೂತಿವರ್ಮನೆಂಬ ರಾಕ್ಷಸನಿಂದ ಉಜ್ಜಯಿನಿಯಲ್ಲಿ ಗೊತ್ತಾಯಿತು ಎಂದು ತಿಳಿಸಿ ತನ್ನ ಭಾಷೆಯಲ್ಲಿಯೇ 7 ಕಥೆಗಳನ್ನು ಒಳಗೊಂಡ ಆ ದಿವ್ಯ ಕಥೆಯನ್ನು ಹೇಳಿದನು. ಗುಣಾಢ್ಯನು ಪೈಶಾಚಿ ಭಾಷೆಯಲ್ಲಿಯೇ 7 ವರ್ಷಕಾಲ 7 ಲಕ್ಷ ಗ್ರಂಥ ಪ್ರಮಾಣದಲ್ಲಿ ಆ ಕಥೆಯನ್ನು ಬರೆದನು. ಅವನ್ನು ಬರೆಯುವುದಕ್ಕೆ ಕಾಡಿನಲ್ಲಿ ಮಸಿ ಇರಲಿಲ್ಲ. ಆದ್ದರಿಂದ ವಿದ್ಯಾಧರರು ತೆಗೆದುಕೊಂಡು ಹೋಗದಿರಲೆಂದು ಅವನು ತನ್ನ ರಕ್ತದಿಂದಲೇ ಬರೆದನು. ಅದನ್ನು ನೋಡಿ ಕಾಣಭೂತಿಯು ಶಾಪದಿಂದ ಬಿಡುಗಡೆ ಹೊಂದಿ ಮುಕ್ತನಾದನು. ಗುಣಾಢ್ಯನಿಗೆ ಬಿಡುಗಡೆಯಾಗಬೇಕಾದರೆ ಅವನು ಈ ಕಥೆಯನ್ನು ಪ್ರಕಾಶಪಡಿಸಬೇಕಾಗಿತ್ತು. ಅದನ್ನು ಹೇಗೆ ಮಾಡಲಿ ಎಂದು ಯೋಚಿಸುತ್ತಿದ್ದಾಗ ಗುಣದೇವ, ನಂದಿದೇವ ಎಂಬ ಅವನ ಶಿಷ್ಯರಿಬ್ಬರು ಆ ಕಾವ್ಯವನ್ನು ಸಾತವಾಹನನಿಗೆ ಅರ್ಪಿಸಬೇಕು, ಅವನು ರಸಿಕ ಎಂದು ಅದನ್ನು ತೆಗೆದುಕೊಂಡು ಹೋದರು. ಗುಣಾಢ್ಯನು ಪ್ರತಿಷ್ಠಾನದ ಹೊರಗಣ ಉದ್ಯಾನದಲ್ಲಿ ಅವರನ್ನು ಎದುರು ನೋಡುತ್ತಿದ್ದನು. ಶಿಷ್ಯರು ಸಾತವಾಹನನನ್ನು ಕಂಡು ಇದು ಗುಣಾಢ್ಯನ ಕೃತಿ ಎಂದು ಆ ಕಾವ್ಯ ಪುಸ್ತಕವನ್ನು ತೋರಿಸಿದರು. ಅವನು ವಿದ್ಯಾಮದದಿಂದಲೂ ಅಸೂಯೆಯಿಂದಲೂ 7 ಲಕ್ಷ ಗ್ರಂಥ, ನೀರಸವಾದ ಪೈಶಾಚ ಭಾಷೆ, ರಕ್ತದಲ್ಲಿ ಬರವಣಿಗೆ, ಈ ಪಿಶಾಚ ಕಥೆ ಹಾಳಾಯಿತು ಎಂದು ಬಿಟ್ಟನು. ಅವರು ಪುಸ್ತಕವನ್ನು ತಂದು ಗುಣಾಢ್ಯನಿಗೆ ಕೊಟ್ಟು ನಡೆದ ಸಂಗತಿಯನ್ನು ವಿವರಿಸಿದರು. ಅವನು ತುಂಬ ಖೇದಪಟ್ಟು ಹತ್ತಿರದಲ್ಲಿದ್ದ ಒಂದು ಗುಡ್ಡಕ್ಕೆ ಹೋಗಿ ಅಗ್ನಿಕುಂಡವೇರ್ಪಡಿಸಿ ಅಲ್ಲಿದ್ದ ಮೃಗಪಕ್ಷಿಗಳಿಗೆ ಆ ಕಥೆಯನ್ನು ಓದಿಸಿ ಹೇಳುತ್ತಾ ಒಂದೊಂದು ಹಾಳೆಯನ್ನಾಗಿ ಬೆಂಕಿಯಲ್ಲಿ ಹಾಕುತ್ತಾ ಬಂದನು. ಶಿಷ್ಯರು ಕೇಳಿಕೊಂಡ ಮೇರೆಗೆ 1 ಲಕ್ಷ ಗ್ರಂಥ ಉಳ್ಳ ನರವಾಹನದತ್ತನ ಚರಿತ್ರೆಯೊಂದನ್ನು ಉಳಿಸಿಕೊಂಡನು. ಈ ಮಧ್ಯೆ ರಾಜನಿಗೆ ದೇಹದಲ್ಲಿ ಆಲಸ್ಯವಾಯಿತು.
ಒಣಕಲು ಮಾಂಸವನ್ನು ತಿಂದದ್ದರಿಂದ ಈ ರೋಗ ಬಂದಿದೆ ಎಂದು ವೈದ್ಯರು ಹೇಳಿದರು. ಅಡಿಗೆಯವರು ಈಗ ಬೇಡರು ತಂದುಕೊಡುತ್ತಿರುವ ಮಾಂಸವೇ ಇಂಥದು ಎಂದರು. ಜಿಂಕೆ, ಹಂದಿ, ಕೋಣ ಎಲ್ಲ ಅಲ್ಲಿನ ಒಂದು ಗುಡ್ಡದ ಹತ್ತಿರ ಮೇವು ನೀರು ಬಿಟ್ಟು ಕಥೆ ಕೇಳುತ್ತಾ ನಿಂತಿವೆ. ಆದ್ದರಿಂದ ಅವುಗಳ ಮಾಂಸ ಹೀಗಾಗಿದೆ ಎಂದು ಹೇಳಿ ರಾಜನು ಕುತೂಹಲದಿಂದ ಅದನ್ನು ನೋಡುವುದಕ್ಕೆ ಹೋದನು. ಅಲ್ಲಿ ಜಟಾಧಾರಿಯಾಗಿ ಕಣ್ಣೀರು ಹಾಕುತ್ತಾ ಮೃಗ ಮಧ್ಯದಲ್ಲಿ ಹೋಮ ಮಾಡುತ್ತಿದ್ದ ಗುಣಾಢ್ಯನನ್ನು ಗುರುತಿಸಿ ನಮಸ್ಕಾರ ಮಾಡಿ ಅವನ ವೃತ್ತಾಂತವನ್ನು ಕೇಳಿದನು. ಅವನು ಭೂತ ಭಾಷೆಯಲ್ಲಿಯೇ ಪುಷ್ಪದಂತನಿಂದ ಕಥೆ ತಿಳಿದು ಬಂದದ್ದನ್ನು ವಿವರಿಸಿದನು. ಅವನು ಗಣಾವತಾರನೆಂದು ತಿಳಿದ ಮೇಲೆ ರಾಜನು ಅವನಿಗೆ ನಮಸ್ಕರಿಸಿ ಆ ದಿವ್ಯವಾದ ಕಥೆಯನ್ನು ತನಗೆ ಕೊಡಬೇಕೆಂದು ಕೇಳಿದನು. ಅವನು, ಅಯ್ಯ ರಾಜನೇ, 6,00,000 ಗ್ರಂಥಗಳಿದ್ದ 6 ಕಥೆಗಳನ್ನು ಸುಟ್ಟು ಹಾಕಿಬಿಟ್ಟೆ. 1,00,000 ಗ್ರಂಥವಿರತಕ್ಕ ಇದೊಂದು ಕಥೆ ಉಳಿದಿದೆ, ಇದನ್ನು ತೆಗೆದುಕೋ, ನನ್ನ ಶಿಷ್ಯರು ಇದರ ಅರ್ಥವನ್ನು ವಿವರಿಸುತ್ತಾರೆ ಎಂದು ಹೇಳಿ ರಾಜನ ಅಪ್ಪಣೆ ತೆಗೆದುಕೊಂಡು ಯೋಗದಿಂದ ದೇಹತ್ಯಾಗ ಮಾಡಿ ಶಾಪಮುಕ್ತನಾದನು. ಗುಣಾಢ್ಯನು ಕೊಟ್ಟ ಆ ಬೃಹತ್ ಕಥೆಯನ್ನು ತೆಗೆದುಕೊಂಡು ತನ್ನೂರಿಗೆ ಬಂದ ರಾಜನು ಗುಣದೇವ, ನಂದಿದೇವರಿಗೆ ಮರ್ಯಾದೆ ಮಾಡಿ ಅವರಿಂದ ಕಥೆಯನ್ನು ಕೇಳಿ ಆ ಭಾಷೆಯಲ್ಲಿಯೇ ತಾನು ಅದರ ಕಥಾಪೀಠವನ್ನು ಬರೆದನು. ಚಿತ್ರವಿಚಿತ್ರವಾಗಿಯೂ ರಸಭರಿತವಾಗಿಯೂ ಕುತೂಹಲಜನಕವಾಗಿಯೂ ಇದ್ದದ್ದರಿಂದ ಆ ಕಥೆಯು ದೇವತೆಗಳ ಕಥೆಯನ್ನೂ ಮರೆಸಿ 3 ಲೋಕದಲ್ಲಿಯೂ ಪ್ರಖ್ಯಾತಿ ಪಡೆಯಿತು.